KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೆನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗಿಂದ ಇಲ್ಲಿ KCET 2024 ಸ್ಟೂಡೆಂಟ್ಸ್ ಸರ್ ಕಟ್ ಆಫ್ ಯಾವಾಗ ಬರುತ್ತೆ ಸರ್, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನೋ ನಮಗೆ ರಿಲೀಸ್ ಆಯಿತು ಅಂಡ್ ಹಾಗೇನು ಕಟ್ ಆಫ್ ರಿಲೀಸ್ ಆಗಿಬಿಟ್ಟಿದ್ರೆ ನಾವೆರಡನ್ನ ನೋಡ್ಕೊಂಡು ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಬಿಡ್ತಿದ್ವಿ ಅಲ್ವಾ ಸರ್. ಯಾವಾಗ ಬಿಡ್ತಾರ ಏನು ಅಂತ ಕೇಳ್ತಿದ್ರಾ, ಎಲ್ಲದರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. ನೆನಪಿರ್ಲಿ, ನೀವು ಕೊಡುವಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಪ್ರೋತ್ಸಾಹ ನೀಡುತ್ತೆ, ಹಾಗಾಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, UGCET 2024 ಈಗ ನಿನ್ನೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನಾದ್ರೆ ರಿಲೀಸ್ ಮಾಡಿದ್ರು, ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ನೋಡಿದಾದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿ ನೋಡಿದಾರೆ. ಯಾವೊಂದು ಕಾಲೇಜಲ್ಲಿ ಇಂಟೇಕ್ ಸೀಟ್ಸ್ ಎಷ್ಟಿದಾವೆ, ಗವರ್ನಮೆಂಟ್ ಕಾಲೇಜಸ್ ಗಳಲ್ಲಿ ಎಷ್ಟು ಸೀಟ್ಸ್ ಇದಾವೆ, ಪ್ರೈವೇಟ್ ಕಾಲೇಜಸ್ ಅಲ್ಲಿ ಎಷ್ಟು ಸೀಟ್ಸ್ KEAಗೆ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಡೀಟೇಲ್ಡ್ ಆಗಿ ಆ ಒಂದು PDF ಅನ್ನ ಓಪನ್ ಮಾಡಿ ನೋಡಿದ್ದಾರೆ. ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಈಗಾಗಲೇ ಒಂದು ಲೀಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಅವ್ರಿಗೆ ಬೇಕಿರುವಂತಹ ಬ್ರಾಂಚ್ ಯಾವ ಕಾಲೇಜಲ್ಲಿ ಇದೆ ಅಷ್ಟು ಕಾಲೇಜಸ್ ಗಳನ್ನ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಲೊಕೇಶನ್ಸ್ ಎಲ್ಲಾನು ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಬೆಂಗಳೂರಲ್ಲಿ ಇದೆಯಾ, ಚಿಂತಾಮಣಿದಲ್ಲಿ ಇದೆಯಾ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಾದ್ರೆ ಲೊಕೇಶನ್ಸ್ ಮೆನ್ಷನ್ ಆಗಿತ್ತು. ಎಲ್ಲಾನು ಸಹ ನೋಡ್ಕೊಂಡು ಒಂದು ಲೀಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ಈ ಒಂದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಯಾವಾಗ ಬಿಡ್ತಾರೆ ಸರ್ ಈ ವರ್ಷದ್ದು? ಯಾಕಂತ ಅಂದ್ರೆ ನಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂತಹ ಎಲ್ಲಾ ಕಾಲೇಜಸ್ ನ ಲೀಸ್ಟ್ ಮಾಡ್ಕೊಬಿಡ್ತೀವಿ. ಅಲ್ಲಿ ನೋಡಿ ಕಟ್ ಆಫ್ ಅಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ ಅಂತಂದ್ರೆ, ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಅಂತ ಅನ್ಕೊಳ್ಳಿ, ಆ ಒಂದು ಕಾಲೇಜ್ ನೇಮ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಕೆಳಗಡೆ ಯಾವ ಬ್ರಾಂಚ್ ಗಳಿದಾವೆ ಎಲ್ಲಾ ಬ್ರಾಂಚ್ ಗಳ ಲೀಸ್ಟ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ಬ್ರಾಂಚ್ ಗಳಿಗೆ ಸೀಟ್ ಅಲಾಟ್ ಆಗುತ್ತಲ್ವಾ, ಎಷ್ಟು ರ್ಯಾಂಕಿಂಗ್ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರ್ಯಾಂಕಿಂಗ್ ಅನ್ನು ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಒಂದು ನೆನಪಿರ್ಲಿ, ನಿಮ್ಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಅನ್ನ ಈಗಲೇ ಅಂತೂ ಬಿಡೋದಿಲ್ಲ. ಯಾವಾಗ ಬಿಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾನು ಸುಮಾರು ವಿಡಿಯೋಸ್ ಅನ್ನು ಸಹ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವಾಗ ಬಿಡ್ತಾರೆ ಅಂತ ಅಂದ್ರೆ, ಈಗ ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಫಸ್ಟ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟಿದಾರ. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಪ್ರತಿಯೊಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ಆದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಲ್ವಾ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ದಿನ ನಿಮ್ಗೆ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುವಂತದ್ದು. ಅಲ್ಲಿಯ ತನಕ ನಿಮ್ಗೆ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗೋದಿಲ್ಲ. ಸ್ಟೂಡೆಂಟ್ಸ್ ಯಾರೆಲ್ಲ ಕಾಲೇಜ್ ಕಟ್ ಆಫ್ಸ್ ನ ರೆಫರ್ ಮಾಡ್ಬೇಕಂತ ಅನ್ಕೋತಿದ್ರ ಅಂತ ಸ್ಟೂಡೆಂಟ್ಸ್ ಗಳು KEA ಅಫಿಷಿಯಲ್ ವೆಬ್ಸೈಟ್ ಗೆ ಬಂದ್ಬಿಟ್ಟು ನೀವು ಇಂದಿನ ವರ್ಷದ ಪ್ರವೇಶಗಳು ಅಂತ ಇರುತ್ತೆ, ಅಂದ್ರೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ನ ನೋಡ್ಕೊಂಡು ನೀವು ಒಂದು ಕಾಲೇಜಸ್ ಗಳನ್ನಾದ್ರೆ ರೆಫರ್ ಮಾಡ್ಕೋಬೇಕಾಗುತ್ತಾ. ನಿಮ್ಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಸಿಗುವಂತದ್ದು ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಕಾಲೇಜ್ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದಾದ್ಮೇಲೆ ಕಾಲೇಜ್ ಕಟ್ ಆಫ್ ಅನ್ನ ಏನಕ್ಕೆ ರಿಲೀಸ್ ಮಾಡ್ತಾರ ಅಂತಂದ್ರೆ, ಆಗ್ಲೇ ಅಲ್ವಾ ಗೊತ್ತಾಗೋದು ಈಗ ಸ್ಟೂಡೆಂಟ್ಸ್ ಗಳಿಗೆ ಕಾಲೇಜ್ಗಳಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ರೆ ಯಾವ ಒಂದು ರ್ಯಾಂಕಿಂಗ್ ವರೆಗೂ ಈ ಒಂದು ಕಾಲೇಜಸ್ ಗಳಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತಾ. ಫಸ್ಟ್ ರೌಂಡ್ ನಿಮ್ಗೆ ಕಾಲೇಜ್ ಕಟ್ ಆಫ್ ಸಿಗುವಂತದ್ದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ, ಸೆಕೆಂಡ್ ರೌಂಡ್ ಕಾಲೇಜ್ ಕಟ್ ಆಫ್ ಸಿಗುವಂತದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ. ಈಗ ಸ್ಟೂಡೆಂಟ್ಸ್ ನೀವು ಯಾರೆಲ್ಲ ರೆಫರ್ ಮಾಡ್ತಿದ್ರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ, ಅದೇ ರೀತಿಯಲ್ಲಿ ಕಾಲೇಜ್ ಕಟ್ ಆಫ್ಸ್ ನ ರೆಫರ್ ಮಾಡಬೇಕು ಅಂತ ನೀವು ಏನ್ ಕೇಳ್ತಿದ್ರ ಅಂತ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ನ ತಗೊಳ್ಳಿ, KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಅಂಡ್ ಒಂದು ನೆನಪಿರ್ಲಿ ಸರ್, ಈಗ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು ಒಂದು ಬಿಲೋ 60,000 ಅಥವಾ 60,000 ವರೆಗೂ ಇದೆ ಸರ್. ಅದೇನು ಚೇಂಜಸ್ ಆಗೋದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಹ ಒಂದಿಷ್ಟು ವೇರಿಯೇಷನ್ಸ್ ಆದ್ರೆ ಆಗುತ್ತೆ. ತುಂಬಾ ಏನು ವೇರಿಯೇಷನ್ ಆಗೋದಿಲ್ಲ ರ್ಯಾಂಕಿಂಗ್ ಅಲ್ಲಿ, ಒಂದಿಷ್ಟು ವೇರಿಯೇಷನ್ಸ್ ಆದ್ರೆ ಆಗುತ್ತೆ. ಅದ್ ನೆನಪಿರ್ಲಿ. ಮತ್ತೆ ನೀವು ಸ್ಟೂಡೆಂಟ್ಸ್ ಸರ್ ಏನ್ ಸರ್ ನೀವು ಹಿಂಗ್ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಕಾಲೇಜ್ ಕಟ್ ಆಫ್ ಈ ವರ್ಷ ಜಾಸ್ತಿ ಮಾಡಿದ್ದಾರೆ ಕಡಿಮೆ ಮಾಡಿದಾರೆ ಅಂತ ಕೇಳಬಾರ್ದು. ಒಂದಿಷ್ಟು ವೇರಿಯೇಷನ್ಸ್ ಆದ್ರೆ ಇರ್ತವೆ. ಬಟ್ ಸ್ಟೂಡೆಂಟ್ಸ್ ಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮೇಶನ್ ಅನ್ನ ಕೊಡ್ತಿದ್ದೀನಿ. ನಿಮ್ಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗೋದಿಲ್ಲ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುತ್ತೆ, ಕಟ್ ಆಫ್ ರ್ಯಾಂಕಿಂಗ್ ಆದ್ರೆ ಸಿಗುತ್ತೆ. ಅದ್ರ ಬಗ್ಗೆನೂ ಸಹ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಡೇಟ್ಸ್ ಅನ್ನ ಮಾಡ್ತಾನೆ ಹೋಗ್ತಿರ್ತೀನಿ. ನಿಮ್ಗೆ ಬರುವಂತಹ ಎಲ್ಲ ತರಹದ ಹಾಸ್ಟೆಲ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಕೌನ್ಸಿಲಿಂಗ್ ಅಪ್ಡೇಟ್ಸ್ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ತಪ್ಪದ ಎಲ್ಲರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಇಟ್ಟಿದ್ದೀನಿ, ಫಾಲೋ ಮಾಡಿ. ಮೆಸೇಜ್ ಮಾಡೋ ಮೂಲಕ ನಿಮ್ಗೆ ಏನೇ ಡೌಟ್ ಇದ್ರು ಕ್ಲಾರಿಫೈ ಅನ್ನ ಮಾಡ್ಕೋಬಹುದು.